ರಾಜ್ಯದಲ್ಲಿ ಕುರ್ಚಿ ಪ್ರಹಸನಕ್ಕೆ ಬೀಳ್ತಾನೆ ಇಲ್ಲ ತೆರೆ. ಬಜೆಟ್ ಆಗ್ಲಿ ಅಂತ ಏನಾದ್ರೂ ಕಾಯ್ತಾ ಇದ್ರ ಅಂತ. ಬಜೆಟ್ಗೂ ಮುಂಚೆನೂ ಕೂಡ ಒಂದು ವಾರ ಮುಂಚೆ ಏನೇನೆಲ್ಲ ಹೈ ಡ್ರಾಮಾಗಳು ನಡೆದ್ವು, ಯಾರೆಲ್ಲ ಏನೇನ್ ಮಾತನಾಡಿದ್ರು ಎಲ್ರಿಗೂ ಗೊತ್ತಿರುವಂತದ್ದೇ. ಈಗ ಬಜೆಟ್ ಮಂಡಿಸಿ ಆಯ್ತು, ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ರು ಸಿದ್ದರಾಮಯ್ಯನವರು. ಬಟ್ ವಾಟ್ ನೆಕ್ಸ್ಟ್? ಇನ್ಮೇಲೇನೆ ಶುರುವಾಗುತ್ತಾ ಅಂತ ಕಾಂಗ್ರೆಸ್ನಲ್ಲಿ ಎಲ್ಲ ಬಿಕ್ಕಟ್ಟು ಇಕ್ಕಟ್ಟು, ತಿಕ್ಕಾಟ, ಒದ್ದಾಟ. ಬಜೆಟ್ ಮಂಡನೆ ಬಳಿಕ ಮತ್ತೆ ಹಗ್ಗಜಗ್ಗಾಟ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ಕದ ತಟ್ಟಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಅಧ್ಯಕ್ಷ ಖರ್ಗೆ ಜೊತೆ ಸಮಾಲೋಚನೆ. ಕಲಬುರಗಿಯಿಂದ ಒಟ್ಟಿಗೆ ದೆಹಲಿಗೆ ಪ್ರಯಾಣವನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಕುರ್ಚಿ ವಿಚಾರದಲ್ಲಿ ಕ್ಲಾರಿಟಿಗಾಗಿ ಡಿಕೆ ಶಿವಕುಮಾರ್ ಅವರು ಪಟ್ಟನ್ನ ಹಿಡಿದಿದ್ದಾರೆ. ಆಲ್ಮೋಸ್ಟ್ 3-4 ತಿಂಗಳಿಂದ ಅದನ್ನೇ ಮಾಡ್ತಿರೋದು ಡಿಕೆ ಶಿವಕುಮಾರ್ ಅವರು. ಕುರ್ಚಿ ಯಾವಾಗ ಬಿಟ್ಕೊಡ್ತಾರೆ ಕೇಳಿ, ಆ ಡೇಟ್ ಹೇಳಕ್ಕೆ ಹೇಳಿ, ಅಥವಾ ಬಿಟ್ಕೊಡ್ತಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇದು ಮತ್ತೊಮ್ಮೆ ಖರ್ಗೆ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಭೇಟಿಗೂ ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಂದ್ ಕಡೆ ನಾ ಕೊಡೆ ಅಂತಿದ್ದಾರೆ ಸಿದ್ದರಾಮಯ್ಯ, ನಾ ಬಿಡೆ ಅನ್ನುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರುವಂಥದ್ದು. ಸಾಕಷ್ಟು ಬಾರಿ ಟಾಂಗ್ ಕೊಟ್ಟಿದ್ದಾರೆ. ವರ್ಡ್ ಈಸ್ ವರ್ಲ್ಡ್ ಪವರ್ ಅಂತೆಲ್ಲ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಮಾತಿನಂತೆ ನಡ್ಕೊಳ್ಬೇಕು ಅಂತ. ಅದು ಯಾರಿಗೆಲ್ಲ ಯಾವ ಸಂದರ್ಭದಲ್ಲಿ ಟಾಂಗ್ ಕೊಟ್ಟಿದ್ರು ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ ಅದು. ಮಾತನ್ನ ತಪ್ಪಬಾರ್ದು ಅಂತೆಲ್ಲ, ನುಡಿದಂತೆ ನಡೀತಾರೆ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು ಕೂಡ ಹೇಳ್ತಾನೇ ಬರ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಬಜೆಟ್ಗೂ ಮುಂಚೆನೂ ಕೂಡ ಒಂದು ಹಂತದಲ್ಲಿ ಹೈಡ್ರಾಮಾ ನಡೆದಿರುವಂತದನ್ನ ನೋಡ್ತಾ ಇದ್ದೀವಿ. ಈಗ ಬಜೆಟ್ ಅನ್ನ ಮಂಡಿಸಿ ಆಯ್ತು, ಇನ್ಮೇಲೇನೆ ಶುರು ಆಗುತ್ತಾ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಅಂತ ಹಗ್ಗಜಗ್ಗಾಟ, ತಿಕ್ಕಾಟ, ಒದ್ದಾಟ ಎಲ್ಲ? 100% ಇನ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಅಸಲಿ ಆಟವನ್ನು ಶುರು ಮಾಡ್ತಾರೆ ಅನ್ನುವಂಥದ್ದು ಅವರ ಬೆಂಬಲಿಗರು ಮತ್ತೆ ಅವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೆಲ ಶಾಸಕರು ಮತ್ತೆ ಕಾರ್ಯಕರ್ತರ ಒಂದು ಅನಿಸಿಕೆ. ಈ ಒಂದು ಮಾತುಗಳನ್ನ ಅಲ್ಲೇ ಕೆಪಿಸಿಸಿ ಪಡಿಸಲೇ ವಿಧಾನಸೌಧದ ಕಾರಿಡಾರ್ ಮತ್ತೊಂದು ಕಡೆಯಾಗಿ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಗುಸುಗುಸು ಪಿಸು ಮಾತಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ 17ನೇ ಬಜೆಟ್ ಅಂದ್ರೆ ದಾಖಲೆ ಬಜೆಟ್ ಬಗ್ಗೆ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ. ಮಾಧ್ಯಮಗಳಿಂದ ಅಂತರವನ್ನು ಕೂಡ ಕಾಯ್ದುಕೊಂಡಿರ್ತಕ್ಕಂಥದ್ದು. ಹಾಗಂತ ಪವರ್ ಶೇರಿಂಗ್ ವಿಚಾರದಲ್ಲಿ ಇವರು ಕೈ ಸೋತ್ ಬಿಟ್ರು ಅನ್ನುವಂಥ ಒಂದು ಇದನ್ನು ಕೂಡ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಬಜೆಟ್ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮುಗಿಸಿದ್ರು, ನೇರವಾಗಿ ಆಟವನ್ನು ಶುರು ಮಾಡಿರ್ತಕ್ಕಂಥದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ. ಇದೀಗ ಹೈಕಮಾಂಡ್ ಮನವೊಲಿಸುವಂತ ಒಂದು ಪ್ರಯತ್ನವನ್ನ, ಹೈಕಮಾಂಡ್ ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಿ, ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿ ಪ್ರವಾಸವನ್ನ ಕೈಗೊಂಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಸ್ಪೆಷಲ್ ಫ್ಲೈಟ್ ಮೂಲಕ ಕಲಬುರಗಿಗೆ ಹೋದ್ರು ಡಿ ಕೆ ಶಿವಕುಮಾರ್ ಅವರು. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಏನು ಸಮಾರಂಭಗಳಲ್ಲಿ ಭಾಗವಹಿಸಿ ಆ ಬಳಿಕ ಡೆಲ್ಲಿಗೆ, ಸರ್ ನಮ್ಮದೇ ಸ್ಪೆಷಲ್ ಫ್ಲೈಟ್ ಇದೆ ಬನ್ನಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋದ್ರು ಡೆಲ್ಲಿಗೆ. ಆ ಒಂದು ಸ್ಪೆಷಲ್ ಫ್ಲೈಟ್ನಲ್ಲಿ ತೆರಳುವಂತಹ ಸಂದರ್ಭದಲ್ಲಿ ಹಲವಾರು ಬೇಡಿಕೆಗಳನ್ನು, ಹಲವಾರು ತಮ್ಮ ಏನು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತದೆ. ಎಸ್ಪೆಷಲಿ ಸರ್, ನನ್ನ ಸಮುದಾಯವು ಕೂಡ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಮತ್ತೊಂದು ಕಡೆಯಾಗಿ 2028ರ ಚುನಾವಣೆಗೆ ನಾವು ಕೂಡ ರೆಡಿ ಆಗಬೇಕು. ಮತ್ತೊಂದು ಕಡೆಗೆ ಜಿಬಿಎ ಚುನಾವಣೆ ಎದುರಾಗ್ತದೆ, ತಾಲೂಕ್ ಪಂಚಾಯತ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿರುವಂತದ್ದು ಏನಲ್ಲ. ಡಿ ಕೆ ಶಿವಕುಮಾರ್ ಅವರು ಎಸ್ಸಲ್ಲಿ ಹೇಳಿದ್ರು ಅದನ್ನೇ ಹೇಳಬೇಕಾಗತ್ತೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟ್ಯಾಂಡ್ ಏನಿದೆ ಅಂತ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಏನಾದ್ರು ನಿಂತ್ಕೊಂಡಿದ್ದಾರೆ ಹೇಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ತಮ್ಮ ಪುತ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಯಾರು ಏನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು, ಅಥವಾ ಏನು ಜೂನ್ ತಿಂಗಳಲ್ಲಿ ಏನು ಅವರ ಒಂದು ರಾಜ್ಯಸಭಾ ಸ್ಥಾನ ಏನು ತೆರವಾಗ್ತಾ ಇದೆ, ಆ ರಾಜ್ಯಸಭಾ ಸ್ಥಾನ ಏನಾದರೂ ತೆರವಾದಂಥ ಬಳಿಕ ಒಂದು ವೇಳೆ ಏನಾದರೂ ಹೈಕಮಾಂಡ್ ಅನುಮತಿಯನ್ನ ಕೊಟ್ರೆ, ಅಥವಾ ಇಲ್ಲಿನ ಒಂದು ಕೆಲ ಶಾಸಕರುಗಳು ಏನಾದರೂ ನಿರೀಕ್ಷೆನ ಇಟ್ಕೊಂಡಿದ್ರೆ ಅವರು ಕೂಡ ಒನ್ ಆಫ್ ದಿ ಆಸ್ಪರೆಂಟ್ ಇನ್ ಮುಖ್ಯಮಂತ್ರಿ ಹುದ್ದೆಗೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಒಂದ್ ವೇಳೆ ತಮಗೆ ಮುಖ್ಯಮಂತ್ರಿ ಹುದ್ದೆ ಸಿಗದೇ ಇದ್ರೆ
CM ಸಿದ್ದರಾಮಯ್ಯನವರಾದ್ರೂ ತಮ್ಮ ಪುತ್ರನನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಿ ಅಥವಾ DK ಶಿವಕುಮಾರ್ ಅವರು ಆದ್ರೂ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಿ ಅನ್ನುವಂಥ ನಿಟ್ಟಲ್ಲಿಯೇ ಅವರೊಂದು ಒಂದು ಮನಸ್ಥಿತಿ ಇದೆ ಅನ್ನುವಂಥದ್ದು ಕೆಲ ಶಾಸಕರು ಮತ್ತು ಕೆಲ ಸಚಿವರ ಒಂದು ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ. ಸೊ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತುಂಬ ಬ್ಯಾಲೆನ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಏನು ಸಾರ್ವಜನಿಕವಾಗಿ ಆಗ್ತಾ ಇರ್ತಕ್ಕಂಥ ಒಂದು ಚರ್ಚೆ. ಇದನ್ನು ಹೊರತುಪಡಿಸಿದ್ರೆ ಇನ್ನು AICC ಅಧ್ಯಕ್ಷರಾಗಿ ಏನು ಯಾವ ರೀತಿಯಾಗಿ ಈ ಒಂದು ವಿವಾದವನ್ನು ಈ ಒಂದು ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಏನೋ ಅಗ್ಗಜಗ್ಗಾಟ ನಡೀತಾ ಇದೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಮುಖ್ಯಮಂತ್ರಿ ಹುದ್ದೆಗೆ ತೀರ್ಮಾನ ಮಾಡುವಂಥದ್ದು ನನ್ನ ಕೈಲಿಲ್ಲ, ಹೈಕಮಾಂಡ್ ಕೈಲಿದೆ. ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರು ಇದ್ರ ಬಗ್ಗೆ ತೀರ್ಮಾನ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಈ ಒಂದು ವಿಚಾರದಲ್ಲಿ ಒಂದು ರೀತಿ ಕೈ ಚೆಲ್ಲಿದ್ದಾರೆ. ಸೊ ಆದ್ರೆ ವೈಯಕ್ತಿಕವಾಗಿ ಎಲ್ಲೋ ಒಂದ್ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಒಂದು ವೈಯಕ್ತಿಕವಾದಂಥ ಇರಾದೆಯನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ CM ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಹೇಳೋವರೆಗೂ ಕೂಡ ನಾನೇ ಬಜೆಟ್ ಅನ್ನು ಮಂಡಿಸ್ತಾ ಇರ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ 5 ವರ್ಷಗಳ ಕಾಲ ಅಧಿಕಾರ ಪೂರೈಸುವಂತ ಒಂದು ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ DK ಶಿವಕುಮಾರ್ ಅವರು ತಮ್ಮದೇ ಆದಂತ ಒಂದು ತಂತ್ರಗಾರಿಕೆಯಲ್ಲಿ ಇದೀಗ ಹೈಕಮಾಂಡ್ ಕದ ತಟ್ಟಿರ್ತಕ್ಕಂಥ DK ಶಿವಕುಮಾರ್ ನಿನ್ನೆ ನವದೆಹಲಿಗೆ ತೆರಳಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ಈ ಒಂದು DK ಶಿವಕುಮಾರ್ ಅವರ ಭೇಟಿಗೆ ಅನುಮತಿಯನ್ನ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದೇ ಸದ್ಯದ ಕುತೂಹಲ. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ತಿಮ್ಮೇಗೌಡ.